ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ದೆಹಲಿಯ ರಾಷ್ಟ್ರೀಯ ರಕ್ಷಣಾ ಕಾಲೇಜಿನಲ್ಲಿಂದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಭವಿಷ್ಯದಲ್ಲಿ ಪಥ ಹಾಗೂ ರಾಷ್ಟ್ರೀಯ ಭದ್ರತೆಯ ಮೇಲೆ ಅದರ ಪ್ರಭಾವ ಎನ್ನುವ ವಿಷಯದ ಕುರಿತಂತೆ ಮಾತನಾಡಿದರು. ದೇಶದ ರಕ್ಷಣಾ ವಲಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅತ್ಯಂತ ಆದ್ಯತೆ ನೀಡಲಾಗುತ್ತಿರುವ ಪರಿಣಾಮವಾಗಿ ಸ್ಥಿರವಾದ ಪ್ರಗತಿ ಸಾಧ್ಯವಾಗಿದೆ. ಸ್ವಾತಂತ್ರ್ಯ ನಂತರ ಇತ್ತೀಚಿನವರೆಗೂ ಭಾರತ ರಕ್ಷಣಾ ಸಲಕರಣೆಗಳ ಪ್ರಮುಖ ಆಮದುದಾರ ರಾಷ್ಟ್ರವಾಗಿ ಗುರುತಿಸಿಕೊಂಡಿತ್ತು. ಈ ವಲಯದ ಆತ್ಮನಿರ್ಭರತೆಗೆ ಒತ್ತು ನೀಡಲಾಗಿದ್ದು, ದೇಶೀಯ ಉತ್ಪಾದನೆ 177% ಹೆಚ್ಚಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ದೇಶದಲ್ಲಿ 1.54 ಲಕ್ಷ ಕೋಟಿ ರೂಪಾಯಿ ರಕ್ಷಣಾ ಉತ್ಪಾದನೆ ಮಾಡಲಾಗುತ್ತಿದ್ದು, ರಫ್ತು ಪ್ರಮಾಣ ಸರಿಸುಮಾರು 34 ಪಟ್ಟು ಹೆಚ್ಚಳವಾಗಿದೆ. 23,000 ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಸಲಕರಣೆಗಳನ್ನು ರಫ್ತು ಮಾಡಲಾಗುತ್ತಿದೆ ಎಂದು ಹೇಳಿದರು. ಜಗತ್ತು ಸಾಂಪ್ರದಾಯಿಕ ಯುದ್ಧದ ಮಾದರಿಯಿಂದ ತಂತ್ರಜ್ಞಾನ ಆಧಾರಿತ ಕಾರ್ಯಾಚರಣೆಗಳಿಗೆ ಬದಲಾವಣೆ ಹೊಂದುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಾಮರ್ಥ್ಯಗಳು ಭಾರತದ ಭವಿಷ್ಯದ ಭದ್ರತಾ ವ್ಯವಸ್ಥೆಯ ಚಾಲಕ ಶಕ್ತಿಯಾಗಲಿವೆ ಎಂದರು. ರಾಷ್ಟ್ರೀಯ ಭದ್ರತೆಯ ಪ್ರತಿಯೊಂದು ಆಯಾಮದಲ್ಲಿ ತಂತ್ರಜ್ಞಾನದ ಪ್ರಗತಿಗಳು ಪರಿವರ್ತನೆಯನ್ನು ತರುತ್ತಿವೆ. ಯುದ್ಧ ಸನ್ನದ್ಧತೆಗೆ ವೈಜ್ಞಾನಿಕ ನಾವೀನ್ಯತೆ ಅಗತ್ಯವಾಗಿದೆ. ಆದ್ದರಿಂದ ದೇಶದ ಮಿಲಿಟರಿ ಅಗತ್ಯಗಳೊಂದಿಗೆ ನಾಗರಿಕ ಆವಿಷ್ಕಾರಗಳ ಸಮನ್ವಯತೆ ಬೇಕಾಗಿದೆ. ರಕ್ಷಣಾ ವಲಯದ ನವೋದ್ಯಮಗಳು ಸೇರಿದಂತೆ ಸಾರ್ವಜನಿಕ ಹಾಗೂ ಖಾಸಗಿ ವಲಯಗಳ ನಡುವೆ ವ್ಯಾಪಕವಾದ ಹೊಂದಾಣಿಕೆಯ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು.